ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಚನ್ನಬಸವಯ್ಯ ಹುರುಳಿಯಾಳ್ ಮಠ, ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಕಳೆದ 14 ವರ್ಷಗಳಿಂದ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ನಾನು ತಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಅರ್ಥಶಾಸ್ತ್ರದ ವ್ಯಾಪ್ತಿ 2ನೇ ಭಾಗ. ಹಿಂದಿನ ಭಾಗದಲ್ಲಿ ನಾನು ಸಾಂಪ್ರದಾಯಿಕ ದೃಷ್ಟಿಕೋನವನ್ನು ವಿವರಿಸಿದ್ದೆ. ಈಗ ಆಧುನಿಕ ದೃಷ್ಟಿಕೋನದಲ್ಲಿ ಮತ್ತೊಂದು ಭಾಗವನ್ನು ವಿವರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ವಿದ್ಯಾರ್ಥಿ ಮಿತ್ರರೇ, ಆಧುನಿಕ ವಿಧಾನದಲ್ಲಿ, ಆಧುನಿಕ ದೃಷ್ಟಿಕೋನದಲ್ಲಿ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ನಾವು 2 ವಿಷಯಗಳಲ್ಲಿ ಅಧ್ಯಯನ ಮಾಡ್ತೇವೆ. ನಾನು ಅದನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡ್ತೇನೆ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಎರಡಕ್ಕೂ ಬೇರೆ ಬೇರೆ ವಿಡಿಯೋ ಮಾಡ್ತೇನೆ. 3ನೇ ಭಾಗದ ಅರ್ಥಶಾಸ್ತ್ರದ ವ್ಯಾಪ್ತಿಯ 3ನೇ ವಿಡಿಯೋವನ್ನು ನಾನು ಮುಂದೆ ಮಾಡಿ ತಮಗೆ ತಲುಪಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ವಿದ್ಯಾರ್ಥಿ ಮಿತ್ರರೇ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಮಿತ್ರರೇ, ನಿಮಗೆ 1930ರಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಸಂಭವಿಸ್ತದೆ. ಆಗ ಕಂಡುಬಂದಂತಹ ಅಂಶ ಏನಪ್ಪ ಅಂತಂದರೆ, ಸಂಪೂರ್ಣವಾಗಿ ಸಂಪ್ರದಾಯ ಪಂಥದ ಯೋಚನೆಗಳು, ಸಿದ್ಧಾಂತಗಳು ಸುಳ್ಳಾಗಿ ಪರಿಣಮಿಸುತ್ತವೆ. ಆದ್ದರಿಂದಲೇ ಜಾನ್ ಮೆನಾರ್ಡ್ ಕೇನ್ಸ್ ಸಂಪೂರ್ಣವಾಗಿ ಸಂಪ್ರದಾಯ ಪಂಥದ ಸಿದ್ಧಾಂತಗಳನ್ನೆಲ್ಲ ತೆಗೆದು ತನ್ನದೇ ಆಗಿರ್ತಕ್ಕಂಥ ಹಿ ವಾಸ್ ರೆಪ್ಯುಡಿಯೇಟೆಡ್ ಆಲ್ ದ ಕ್ಲಾಸಿಕಲ್ ಥಾಟ್ಸ್, ಅವನ್ನೆಲ್ಲ ಅವನು ತಿರಸ್ಕರಿಸಿ ತನ್ನದೇ ಆಗಿರ್ತಕ್ಕಂಥ ಹೊಸ ಚಿಂತನೆಗಳನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾನೆ ಜಾನ್ ಮೆನಾರ್ಡ್ ಕೇನ್ಸ್. ಅಲ್ಲಿಂದ ಅರ್ಥಶಾಸ್ತ್ರದ ಹೊಸ ದೃಷ್ಟಿಕೋನ ಪ್ರಾರಂಭವಾಗ್ತದೆ. ಸಮಗ್ರ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರದಂತಹ ವಿಭಾಗಗಳು ಪ್ರಾರಂಭವಾಗ್ತವೆ. ನಿಮಗೆ ಪ್ರಪ್ರಥಮ ಬಾರಿಗೆ ಸೂಕ್ಷ್ಮ ಮತ್ತು ಸಮಗ್ರ ಅಂತಕ್ಕಂತಹ ಪರಿಕಲ್ಪನೆಯನ್ನು ಬಳಸಿದ ಕೀರ್ತಿ ರಾಗ್ನರ್ ಫ್ರಿಶ್ ಅವರಿಗೆ ಸಲ್ತದೆ. 1933ರಲ್ಲಿ ರಾಗ್ನರ್ ಫ್ರಿಶ್ ಅರ್ಥಶಾಸ್ತ್ರವನ್ನು ಸೂಕ್ಷ್ಮ ಮತ್ತು ಸಮಗ್ರ ಅಂತಕ್ಕಂತಹ 2 ಭಾಗಗಳನ್ನಾಗಿ ಮಾಡ್ತಾರೆ. 1776ರಲ್ಲಿ ನಿಮಗೆ ರಾಷ್ಟ್ರಗಳ ಸಂಪತ್ತು ಅಂತಕ್ಕಂತಹ ಪುಸ್ತಕ ಪ್ರಕಟ ಆಗ್ತದೆ. ಆಡಮ್ ಸ್ಮಿತ್ ರವರ ರಾಷ್ಟ್ರಗಳ ಸಂಪತ್ತು ಪುಸ್ತಕ ಪ್ರಕಟ ಆಗುತ್ತೆ. ಆ ಪುಸ್ತಕ ನಮಗೆ ಬೆಲೆ ಸಿದ್ಧಾಂತಕ್ಕೆ ಅತ್ಯದ್ಭುತ ಉದಾಹರಣೆ, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಅತ್ಯುತ್ತಮವಾದ ಬುನಾದಿಯನ್ನು ಒದಗಿಸ್ತಕ್ಕಂತಹ ಕಾರ್ಯವನ್ನು ಮಾಡ್ತದೆ. ರಾಷ್ಟ್ರಗಳ ಸಂಪತ್ತು ಅಂತಕ್ಕಂತಹ ಪುಸ್ತಕ ಅರ್ಥಶಾಸ್ತ್ರದ ಅಡಿಪಾಯವಾಗಿದೆ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥ ಶಬ್ದ ಎಲ್ಲಿಂದ ಬಂತು? ಸೂಕ್ಷ್ಮ ಅಂತಕ್ಕಂತಹ ಶಬ್ದ ಆಂಗ್ಲ ಭಾಷೆಯ ಮೈಕ್ರೋ ಅಂತಕ್ಕಂತಹ ಶಬ್ದದಿಂದ ಬಂದಿದೆ. ಹಾಗಾದರೆ ಆಂಗ್ಲ ಭಾಷೆಯ ಮೈಕ್ರೋ ಶಬ್ದ ಎಲ್ಲಿಂದ ಬಂತು? ಆಂಗ್ಲ ಭಾಷೆಯ ಮೈಕ್ರೋ ಅಂತಕ್ಕಂಥ ಶಬ್ದ ಗ್ರೀಕ್ ಭಾಷೆಯ ಮೈಕ್ರೋಸ್ ಅಂತಕ್ಕಂತಹ ಶಬ್ದದಿಂದ ಬಂದಿದೆ. ಏನು ಮೈಕ್ರೋಸ್ ಅಂತಂದರೆ, ಬಹಳ ಸಿಂಪಲ್ ಆಗಿ ಮೈಕ್ರೋಸ್ ಅಂತಂದರೆ ನಿಮಗೆ ಚಿಕ್ಕದು ಅಥವಾ ಸಣ್ಣದು ಅಂತ ಅರ್ಥ, ಅಥವಾ ಚಿಕ್ಕ ಘಟಕ ಎಂದರ್ಥ. ಸ್ಮಾಲ್, ಟಿನಿ ಅಂತಕ್ಕಂತಹ ಅರ್ಥವನ್ನು ಕೊಡ್ತದೆ. ಮೈಕ್ರೋಸ್ ಅಂದರೆ ಟಿನಿ ಅಂತಕ್ಕಂತಹ ಅರ್ಥವನ್ನು ಕೊಡ್ತದೆ. ಹಾಗಾದರೆ ಅದಕ್ಕೂ ನಮ್ಮ ಅರ್ಥಶಾಸ್ತ್ರಕ್ಕೂ ಏನು ಸಂಬಂಧ? ಅರ್ಥಶಾಸ್ತ್ರವು, ಸೂಕ್ಷ್ಮ ಅರ್ಥಶಾಸ್ತ್ರವು ಚಿಕ್ಕ ಚಿಕ್ಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಶಾಸ್ತ್ರವಾಗಿದೆ. ಹಾಗಾಗಿ ಇದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರೀತೇವೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಕೊಡಲಾಗ್ತದೆ, ವ್ಯಕ್ತಿಗಳ ಗುಂಪಿನ ಅಧ್ಯಯನವನ್ನು ಮಾಡಲಾಗ್ತದೆ, ವ್ಯಕ್ತಿಗಳ ಅಧ್ಯಯನವನ್ನು ಮಾಡಲಾಗ್ತದೆ, ಕುಟುಂಬಗಳ ಅಧ್ಯಯನವನ್ನು ಮಾಡಲಾಗ್ತದೆ, ಉದ್ಯಮ ಸಂಸ್ಥೆಗಳ ಅಧ್ಯಯನವನ್ನು ಮಾಡಲಾಗ್ತದೆ. ವೈಯಕ್ತಿಕವಾಗಿ ಉದ್ಯಮ ಸಂಸ್ಥೆಗಳು, ಬೆಲೆಗಳು, ಕೈಗಾರಿಕೆಗಳು, ಹೀಗೆ ಒಂದು ಕೈಗಾರಿಕೆಯನ್ನಷ್ಟೇ ಅಧ್ಯಯನ ಮಾಡ್ತದೆ. ಇಡೀ ಅರ್ಥವ್ಯವಸ್ಥೆಯ ಅಧ್ಯಯನ ಮಾಡದೇನೆ ಯಾವುದೋ ಒಂದು ಉದ್ಯಮ ಸಂಸ್ಥೆಯನ್ನು ಅಧ್ಯಯನ ಮಾಡ್ತದೆ, ಯಾವ ಒಬ್ಬ ವ್ಯಕ್ತಿಯನ್ನು ಅಧ್ಯಯನ ಮಾಡ್ತದೆ, ಒಬ್ಬ ವ್ಯಕ್ತಿಯ ಅನುಭೋಗ, ಒಬ್ಬ ವ್ಯಕ್ತಿಯ ಒಂದು ಸರಕಿನ ಬೆಲೆ, ಹೀಗೆ ಒಂದೊಂದನ್ನೇ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಕಾಣ್ತೇವೆ. ಉದ್ಯಮ ಸಂಸ್ಥೆಗಳು ಇತ್ಯಾದಿ ಚಿಕ್ಕ ಘಟಕಗಳ ಅಧ್ಯಯನವಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರವು ವ್ಯಕ್ತಿಗಳ ಗುಂಪಿನ, ಕುಟುಂಬಗಳ, ಉದ್ಯಮ ಸಂಸ್ಥೆಗಳ ಇತ್ಯಾದಿ ಚಿಕ್ಕ ಘಟಕಗಳ ಅಧ್ಯಯನವಾಗಿದೆ. ಒಂದಿಷ್ಟು ಜನ ಅರ್ಥಶಾಸ್ತ್ರಜ್ಞರು ನಿಮಗೆ ಡೆಫಿನೇಷನನ್ನು ಕೊಡ್ತಾರೆ. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಎನ್ನುವ ಪ್ರಶ್ನೆಗೆ ಡೆಫಿನೇಷನ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಏನು ಡೆಫಿನೇಷನ್ನು? ನಾನು ಒಂದೊಂದಾಗಿ ನಿಮಗೆ ವಿವರಿಸ್ತಾ ಹೋಗ್ತೇನೆ. ಕೆನೆತ್ ಇ ಬೌಲ್ಡಿಂಗ್ ರವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ನಿರ್ದಿಷ್ಟ ಉದ್ಯಮಗಳು, ನಿರ್ದಿಷ್ಟ ಕುಟುಂಬಗಳು, ವೈಯಕ್ತಿಕ ಬೆಲೆಗಳು, ವೇತನಗಳು, ಆದಾಯಗಳು, ನಿರ್ದಿಷ್ಟ ಕೈಗಾರಿಕೆಗಳು, ನಿರ್ದಿಷ್ಟ ಸರಕುಗಳ ಅಧ್ಯಯನವಾಗಿದೆ. ನೋಡಿ, ಇಲ್ಲೆಲ್ಲದನ್ನು ಕೂಡ ನಿರ್ದಿಷ್ಟವಾಗಿ ಹೇಳಲಾಗ್ತದೆ.
ನಿರ್ದಿಷ್ಟ ಉದ್ಯಮಗಳು ನಿರ್ದಿಷ್ಟ ಉದ್ಯಮಗಳು ಅಂದರೆ ಸ್ಪೆಸಿಫೈಡ್ ಫಾರ್ಮ್ಸ್. ನಿರ್ದಿಷ್ಟ ಕುಟುಂಬಗಳು ಅಂದರೆ ಸ್ಪೆಸಿಫೈಡ್ ಹೌಸ್ ಹೋಲ್ಡ್ಸ್. ನಿರ್ದಿಷ್ಟ ಕುಟುಂಬಗಳು, ಇಂಥ ಕುಟುಂಬ. ವೈಯಕ್ತಿಕ ಬೆಲೆಗಳು, ಇಂಡಿವಿಜುವಲ್ ಪ್ರೈಸಸ್ ಆಫ್ ದ ಕಮಾಡಿಟೀಸ್. ವೈಯಕ್ತಿಕ ಬೆಲೆಗಳು, ಸರಕುಗಳ ವೈಯಕ್ತಿಕ, ಯಾವುದೋ ಒಂದು ಸರಕಿನ ಬೆಲೆಯನ್ನು ಅಧ್ಯಯನ ಮಾಡ್ತದೆ. ವೇತನಗಳು, ವ್ಯಕ್ತಿಯ ವೇತನವನ್ನು ಅಧ್ಯಯನ ಮಾಡಲಾಗ್ತದೆ. ಪ್ರತಿಫಲವನ್ನು ಅಧ್ಯಯನ ಮಾಡಲಾಗ್ತದೆ. ಆದಾಯಗಳು, ವ್ಯಕ್ತಿಯ ಆದಾಯವನ್ನು ಅಧ್ಯಯನ ಮಾಡಲಾಗ್ತದೆ. ನಿರ್ದಿಷ್ಟ ಕೈಗಾರಿಕೆಗಳು, ಯಾವುದೋ ಒಂದು ನಿರ್ದಿಷ್ಟ ಕೈಗಾರಿಕೆಯನ್ನು, ಸಿಮೆಂಟ್ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಆಟೋಮೊಬೈಲ್ಸ್ ಇಂಡಸ್ಟ್ರಿ, ಟೈರ್ ಇಂಡಸ್ಟ್ರಿ, ಹೀಗೆ ಯಾವುದೋ ಒಂದು ಬಿಸ್ಕೆಟ್ ಇಂಡಸ್ಟ್ರಿ, ಶಾಂಪೂ ಇಂಡಸ್ಟ್ರಿ, ಸೋಪ್ ಇಂಡಸ್ಟ್ರಿ, ಡಿಟರ್ಜೆಂಟ್ ಇಂಡಸ್ಟ್ರಿ, ಯಾವುದೋ ಒಂದು ಇಂಡಸ್ಟ್ರಿಯನ್ನು ಅಧ್ಯಯನ ಮಾಡ್ತದೆ. ನೋಡಿ, ಸ್ಪಷ್ಟವಾಗಿ ನಿರ್ದಿಷ್ಟ ಸರಕುಗಳ ಯಾವುದೋ ಒಂದು ಸರಕನ್ನು ಅಧ್ಯಯನ ಮಾಡಲಾಗ್ತದೆ. ಎಷ್ಟು ಸ್ಪಷ್ಟವಾಗಿ ಅದ್ಭುತವಾದ ವ್ಯಾಖ್ಯೆಯನ್ನು ಕೆನೆತ್ ಇ ಬೌಲ್ಡಿಂಗ್ರವರು ಕೊಟ್ಟಿದ್ದಾರೆ. ಎರಡನೇ ಡೆಫಿನೇಷನ್ನು ಗ್ರೆಗೋರಿ ಮ್ಯಾನ್ಕೀವ್ರವರ ಪ್ರಕಾರ. ಮ್ಯಾನ್ಕೀವ್ರವರ ಪುಸ್ತಕ ಅದ್ಭುತವಾಗಿದೆ. ನಿಮಗೇನಾದರೂ ಸಿಕ್ಕರೆ ಓದಿ. ಅದ್ಭುತ ಪುಸ್ತಕ, ಅತ್ಯುತ್ತಮವಾದ ವಿಶ್ಲೇಷಣೆಯನ್ನು ಗ್ರೆಗೋರಿ ಮ್ಯಾನ್ಕೀವ್ರವರು ಮಾಡಿದ್ದಾರೆ. ನಿಮಗೆ ಸಿಕ್ಕರೆ ಓದಿ ಮಿತ್ರರೇ. ಗ್ರೆಗೋರಿ ಮ್ಯಾನ್ಕೀವ್ರವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ಕುಟುಂಬಗಳು, ಉದ್ಯಮಗಳು ಹೇಗೆ ನಿರ್ಧಾರ ಕೈಗೊಳ್ಳುತ್ತವೆ, ಉದ್ಯಮಗಳು ಹೇಗೆ ನಿರ್ಧಾರ ಕೈಗೊಳ್ಳುತ್ತವೆ ಮತ್ತು ಮಾರುಕಟ್ಟೆಯಲ್ಲಿ ಪರಸ್ಪರ ಹೇಗೆ ಸಂವಹನ ನಡೆಸುತ್ತಾರೆ ಎನ್ನುವುದರ ಅಧ್ಯಯನವಾಗಿದೆ. ಹೇಗೆ ವ್ಯವಹಾರವನ್ನು ನಡೆಸ್ತವೆ, ಉದ್ಯಮಗಳು ಹೇಗೆ ವ್ಯವಹಾರವನ್ನು ನಡೆಸ್ತವೆ, ವ್ಯಕ್ತಿಗಳು ಹೇಗೆ ವ್ಯವಹಾರವನ್ನು ನಡೆಸ್ತಾರೆ ಅಂತಕ್ಕಂಥದ್ದರ ಅಧ್ಯಯನವಾಗಿದೆ. ಹೇಗೆ ನಿರ್ಧಾರವನ್ನು ಕೈಗೊಳ್ಳುತ್ತವೆ, ಮಾರುಕಟ್ಟೆಯಲ್ಲಿ ಹೇಗೆ ಪರಸ್ಪರ ಸಂವಹನವನ್ನು ನಡೆಸ್ತವೆ, ಹೇಗೆ ನಿರ್ಧಾರ ಕೈಗೊಳ್ಳುತ್ತಾರೆ, ಇವೆಲ್ಲವನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಎನ್ನುವ ವಿಷಯವನ್ನು ಗ್ರೆಗೋರಿ ಮ್ಯಾನ್ಕೀವ್ರವರು ಹೇಳ್ತಾರೆ. R.H. ಲೆಫ್ಟ್ವಿಚ್ರವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ಅನುಭೋಗಿಗಳು, ಸಂಪನ್ಮೂಲಗಳ ಮಾಲೀಕರು ಮತ್ತು ವ್ಯಾಪಾರೋದ್ಯಮ ಸಂಸ್ಥೆಗಳಂತಹ ಆರ್ಥಿಕ ಘಟಕಗಳ ಆರ್ಥಿಕ ಚಟುವಟಿಕೆಗಳೊಂದಿಗೆ ಸಂಬಂಧ ಹೊಂದಿದೆ. ಅನುಭೋಗಿಗಳು, ಸಂಪನ್ಮೂಲಗಳ ಮಾಲೀಕರು ಮತ್ತು ವ್ಯಾಪಾರೋದ್ಯಮ ಸಂಸ್ಥೆಗಳಂತಹ ಆರ್ಥಿಕ ಘಟಕಗಳ ಆರ್ಥಿಕ ಚಟುವಟಿಕೆಗಳೊಂದಿಗೆ, ಇವನ್ನೆಲ್ಲ ಆರ್ಥಿಕ ಘಟಕಗಳು ಅಂತ ಕರೀತಾರೆ. ಅನುಭೋಗಿಗಳು ಎಕನಾಮಿಕ್ ಯೂನಿಟ್ಸ್, ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಸಂಪನ್ಮೂಲಗಳ ಮಾಲೀಕರು, ಎಕನಾಮಿಕ್ ಫ್ಯಾಕ್ಟರ್ಸ್ ಆರ್ಥಿಕ ಘಟಕಗಳು ಎಕನಾಮಿಕ್ ಯೂನಿಟ್ಸ್, ವ್ಯಾಪಾರೋದ್ಯಮ ಸಂಸ್ಥೆಗಳು ಫರ್ಮ್ಸ್ ಅವನೂ ಎಕನಾಮಿಕ್ ಯೂನಿಟ್ಸು. ಅವುಗಳ ನಡುವೆ ಆರ್ಥಿಕ ಚಟುವಟಿಕೆಗಳು ಸಂತಹ ಸಂಬಂಧವನ್ನು ಹೊಂದಿದವು ಅವೆಲ್ಲವೂ ಕೂಡ ಅನ್ನುವುದನ್ನು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೇವೆ ಅನ್ನೋ ವಿಷಯವನ್ನು ಲೆಫ್ಟ್ವಿಚ್ರವರು ಹೇಳ್ತಾರೆ. ಪ್ರೊಫೆಸರ್ ಪಾಲ್ ಎ ಸ್ಯಾಮ್ಯುಯಲ್ಸನ್ರವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ಯಾವುದೇ ಅರ್ಥವ್ಯವಸ್ಥೆಯ ವೈಯಕ್ತಿಕ ಭಾಗಗಳು ಮತ್ತು ಘಟಕಗಳ ವರ್ತನೆಯ ಅಧ್ಯಯನ ಮಾಡುತ್ತದೆ. ವೈಯಕ್ತಿಕ ಭಾಗಗಳು ಮತ್ತು ಘಟಕಗಳ ವರ್ತನೆ, ಯಾವುದೋ ಒಂದು ಉದ್ಯಮ ಸಂಸ್ಥೆ, ಒಬ್ಬ ವ್ಯಕ್ತಿ, ಒಂದು ವಸ್ತುವಿನ ಬೆಲೆ, ಒಂದು ವಸ್ತುವಿನ ಉತ್ಪಾದನೆ, ಒಂದು ಕೈಗಾರಿಕೆ ಉತ್ಪಾದನೆ, ಹೀಗೆ ವೈಯಕ್ತಿಕ ಭಾಗಗಳ ಘಟಕಗಳ ವರ್ತನೆಯ ಅಧ್ಯಯನ ಮಾಡುತ್ತದೆ. ಉದಾಹರಣೆಗೆ ಉತ್ಪನ್ನದ ಬೆಲೆ ನಿರ್ಣಯ ಅಥವಾ ಅನುಭೋಗಿ ಅಥವಾ ಉದ್ಯಮದ ವರ್ತನೆಯ ಅಧ್ಯಯನ ಮತ್ತು ಅವಲೋಕನವಾಗಿದೆ ಎನ್ನುವ ಮಾತನ್ನು ಯಾರು ಹೇಳ್ತಾರೆ? ಪಾಲ್ ಎ ಸ್ಯಾಮ್ಯುಯಲ್ಸನ್ರವರು ಹೇಳ್ತಾರೆ. ವ್ಯಾಟ್ಸನ್ರವರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರವು ಅನುಭೋಗಿಗಳು, ಉತ್ಪಾದಕರು ಮತ್ತು ಮಾರುಕಟ್ಟೆಗಳ ನಡವಳಿಕೆಯ ಚಿಕ್ಕ ಸಿದ್ಧಾಂತವಾಗಿದೆ. ವಾಟ್ಸನ್ರವರು ಇನ್ನೂ ಚಿಕ್ಕದಾದ ವ್ಯಾಖ್ಯೆಯನ್ನು, ಸ್ಪಷ್ಟವಾದ ವ್ಯಾಖ್ಯೆಯನ್ನು ಹೇಳ್ತಾರೆ. ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರವು ಅನುಭೋಗಿಗಳು, ಉತ್ಪಾದಕರು ಮತ್ತು ಮಾರುಕಟ್ಟೆಗಳ ನಡವಳಿಕೆಯ ಚಿಕ್ಕ ಸಿದ್ಧಾಂತವಾಗಿದೆ. ಇಟ್ ಇಸ್ ಸ್ಮಾಲ್ ಥಿಯರಿ, ಇಟ್ ಇಸ್ ಟೀನಿ ಥಿಯರಿ ರಿಲೇಟೆಡ್ ಟು ದ ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್ ಆಸ್ ವೆಲ್ ಆಸ್ ವರ್ಕಿಂಗ್ ಆಫ್ ಮಾರ್ಕೆಟ್. ಇವರ ಟಿನಿ ಥಿಯರಿ ಆಗಿದೆ ಒಂದು ಹೇಳ್ತಾರೆ. ಯಾರು? ವ್ಯಾಟ್ಸನ್ ಅವರು ಹೇಳ್ತಾರೆ. ಈ ಎಲ್ಲ ವ್ಯಾಖ್ಯೆಗಳನ್ನು ಗಮನಿಸಿದಾಗ ನಮಗೆ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಏನು ಹೇಳ್ಬಹುದು ಅಂತಂದರೆ, ಈಗ ಒಂದು ಅರಣ್ಯ ಇದೆ. ಅರಣ್ಯದಲ್ಲಿ ಇಡೀ ಅರಣ್ಯವನ್ನು ನೋಡಿ ಅಧ್ಯಯನ ಮಾಡದೆ ಯಾವುದೋ ಒಂದು ಮರ, ಒಂದು ಜಾಗ ಅಥವಾ ಒಂದು ಗಿಡ, ಒಂದು ಸ್ಥಳ
ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದು ಹೇಳಬಹುದು. ಯಾವುದೋ ಒಂದು ಉದ್ಯಮ ಸಂಸ್ಥೆ, ಒಂದು ಕೈಗಾರಿಕೆ, ಒಂದು ವಸ್ತುವಿನ ಬೆಲೆ, ಒಂದು ವಸ್ತುವಿನ ಉತ್ಪಾದನೆ, ಒಂದು ವಸ್ತುವಿನ ಬೆಲೆ ನಿರ್ಧಾರ, ಆಮೇಲೆ ಒಬ್ಬ ವ್ಯಕ್ತಿಯ ಆದಾಯ, ಒಬ್ಬ ವ್ಯಕ್ತಿಯ ಅನುಭೋಗ, ಒಬ್ಬ ವ್ಯಕ್ತಿಯ ಬೇಡಿಕೆ, ಹೀಗೆ ವೈಯಕ್ತಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದು ನಾವು ಹೇಳ್ತೇವೆ. ಹಾಗಾದರೆ ಇಲ್ಲಿ ನಾವು ಏನೇನನ್ನು ಅಧ್ಯಯನ ಮಾಡ್ತೇವೆ? ವಾಟ್ ವಿ ಆರ್ ಸ್ಟಡಿಯಿಂಗ್ ಇನ್ ಮೈಕ್ರೋ ಎಕನಾಮಿಕ್ಸ್. ಈಗ ನಾನು ವಿಷಯಕ್ಕೆ ಬರ್ತೇನೆ. ನೋಡಿ, ಅನುಭೋಗಿ ವರ್ತನೆಯ ಸಿದ್ಧಾಂತ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಅನುಭೋಗಿ ವರ್ತನೆಯನ್ನು ಅಧ್ಯಯನ ಮಾಡ್ತೇವೆ. ವಿ ಆರ್ ಸ್ಟಡಿಯಿಂಗ್ ದ ಕನ್ಸ್ಯೂಮರ್ ಬಿಹೇವಿಯರ್, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತಲೇ ಹೇಳ್ತೇವೆ ಅದನ್ನು. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಪ್ರೈಸ್ ಥಿಯರಿ ಅಂತಲೂ ಹೇಳ್ತೇವೆ, ನಾನು ಮುಂದೆ ಹೇಳ್ತೇನೆ. ಅನುಭೋಗಿ ಅಪರಿಮಿತ ಬಯಕೆಗಳ ಮಾನವ ಅಪರಿಮಿತ ಬಯಕೆಗಳನ್ನು ಹೊಂದಿದ್ದಾನೆ. ಆದರೆ ಆ ಅಪರಿಮಿತ ಬಯಕೆಗಳನ್ನು ತೃಪ್ತಿಪಡಿಸ್ತಕ್ಕಂತಹ ಸಂಪನ್ಮೂಲಗಳು ಕೊರತೆಯಲ್ಲಿದ್ದಾವೆ, ಪರಿಮಿತ ಸಂಪನ್ಮೂಲಗಳಿದ್ದಾವೆ. ಈಗ ಅಪರಿಮಿತ ಬಯಕೆಗಳು ಮತ್ತು ಪರಿಮಿತ ಸಂಪನ್ಮೂಲಗಳ ನಡುವೆ ಆಯ್ಕೆಯ ಸಮಸ್ಯೆ ಉದ್ಭವ ಆಗ್ತದೆ ಮಾನವನಿಗೆ. ಆ ಆಯ್ಕೆಯ ಸಮಸ್ಯೆಯ ನಡುವೆ ಮಾನವ ಹೇಗೆ ವರ್ತಿಸ್ತಾನೆ ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ. ತುಷ್ಟಿಗುಣ ನಿಯಮವನ್ನು ಅಧ್ಯಯನ ಮಾಡ್ತೇವೆ. ಸಮಸೀಮಾಂತ ತುಷ್ಟಿಗುಣ ನಿಯಮ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಅನುಭೋಗಿಯ ಅಧಿಕ ತೃಪ್ತಿ, ಔದಾಸೀನ್ಯ ವಕ್ರರೇಖೆಗಳ ಸಿದ್ಧಾಂತ, ಹೀಗೆ ಎಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡ್ತೇವೆ. ನೋಡಿ, ಬೆಲೆ ಯಂತ್ರವನ್ನು ಅಧ್ಯಯನ ಮಾಡ್ತೇವೆ. ಗರಿಷ್ಠ ತೃಪ್ತಿಯನ್ನು ಪಡೆಯಲು ಆದಾಯ ಹೇಗೆ ಹಂಚುತ್ತಾನೆ, ಗರಿಷ್ಠ ತೃಪ್ತಿಯನ್ನು ಪಡೆಯೋದಕ್ಕೆ ತನ್ನಲ್ಲಿರತಕ್ಕಂತಹ ಮಿತವಾದ ಆದಾಯವನ್ನು ಹೇಗೆ ಹಂಚಿಕೆ ಮಾಡ್ತಾನೆ ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಅನುಭೋಗಿ ವರ್ತನೆಯ ಸಿದ್ಧಾಂತದ ಅಧ್ಯಯನವಾಗಿದೆ. ಉತ್ಪಾದನೆ ಮತ್ತು ವೆಚ್ಚದ ಸಿದ್ಧಾಂತ. ಸೂಕ್ಷ್ಮ ಅರ್ಥಶಾಸ್ತ್ರ ಉತ್ಪಾದನೆ ಮತ್ತು ವೆಚ್ಚದ ಬಗ್ಗೆ ಅಧ್ಯಯನವನ್ನು ಮಾಡ್ತದೆ. ನಿಮಗೆ ಉದ್ಯಮ ಸಂಸ್ಥೆಗಳು ಲಾಭವನ್ನು ಮಾಡಬೇಕು ಅಂತಂದರೆ ವೆಚ್ಚಗಳ ಕಡೆ ಗಮನ ಕೊಡಬೇಕಾಗ್ತದೆ. ಎಂತೆಂತಹ ವೆಚ್ಚಗಳನ್ನು ಮಾಡಲಾಗ್ತದೆ, ಯಾವ ರೀತಿಯ ವೆಚ್ಚಗಳನ್ನು ಮಾಡಲಾಗ್ತದೆ, ಯಾವ ವೆಚ್ಚಗಳನ್ನು ನಾವು ಕಾಂಬಿನೇಷನ್ಸ್, ಪರ್ಮುಟೇಷನ್ಸ್ ಅಂತ ಕರಿತೀವಿ, ಅಂದರೆ ಸಂಯೋಜನೆಗಳು ಅಂತ ಕರಿತೀವಿ. ಯಾವ ಸಂಯೋಜನೆ ನಿಮಗೆ ಅತ್ಯುತ್ತಮವಾದ ಲಾಭವನ್ನು ತಂದು ಕೊಡ್ತದೆ, ಆದರ್ಶ ಮಟ್ಟದ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಯಾವ ವೆಚ್ಚದಲ್ಲಿ ಸಂಯೋಜನೆಗಳನ್ನು ಮಾಡಿ ನೋಡಬೇಕಾಗ್ತದೆ. ನೀವು ಸಂಯೋಜನೆಗಳನ್ನು ಮಾಡಿ ನೋಡಬೇಕಾಗ್ತದೆ. ಎಲ್ಲ ವೆಚ್ಚಗಳ ಪ್ರಕಾರಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಎಲ್ಲ ವೆಚ್ಚಗಳ ಪ್ರಕಾರಗಳನ್ನು ಅಧ್ಯಯನ ಮಾಡ್ತೇವೆ. ಉತ್ಪಾದನಾ ಬಿಂಬಕವನ್ನು ಅಧ್ಯಯನ ಮಾಡ್ತೇವೆ. ಪ್ರೊಡಕ್ಷನ್ ಫಂಕ್ಷನನ್ನು ಅಧ್ಯಯನ ಮಾಡ್ತೇವೆ. ಔಟ್ಪುಟ್ ಇಸ್ ಈಕ್ವಲ್ ಟು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೇವೆ. ಉತ್ಪಾದನಾಂಗಗಳು ಎಲ್ಲವನ್ನು, ರಾ ಮಟೀರಿಯಲ್ಸು, ವಿದ್ಯುತ್ತು, ಕಟ್ಟಡ, ಗೇಣಿ, ಅದು ಇದು ಎಲ್ಲ ಮೂರು ಸೇರಿಸ್ತೇವೆ. ಅವೆಲ್ಲವನ್ನು ನಾವು ಉತ್ಪಾದನಾ ಬಿಂಬಕದಲ್ಲಿ ಅಧ್ಯಯನ ಮಾಡ್ತೇವೆ. ಆಮೇಲೆ ಬದಲಾಗುವ ಪ್ರಮಾಣಗಳ ನಿಯಮವನ್ನು ಅಧ್ಯಯನ ಮಾಡ್ತೇವೆ. ಅಂದರೆ ಈಗ ಯಾವುದೋ ಒಂದು ಎಲ್ಲ ಉತ್ಪಾದನಾಂಗಗಳು ಸ್ಥಿರವಾಗಿಟ್ಟುಕೊಂಡು ಒಂದು ಉತ್ಪಾದನಾಂಗದ ಪ್ರಮಾಣವನ್ನು ಹೆಚ್ಚಿಸ್ತಾ ಹೋದಂತೆಲ್ಲ ಪ್ರತಿಫಲ ಯಾವ ರೀತಿಯಾಗಿ ಹೆಚ್ಚಾಗ್ತಾ ಹೋಗ್ತದೆ ಅಂತಕ್ಕಂಥದ್ದನ್ನು ನಿಮಗೆ ಬದಲಾಗುವ ಪ್ರತಿಫಲಗಳ ನಿಯಮ ಹೇಳ್ತದೆ. ಬದಲಾಗುವ ಪ್ರತಿಫಲಗಳ ನಿಯಮ ಹೇಳ್ತದೆ. ಬದಲಾಗುವ ಪ್ರಮಾಣಗಳ ನಿಯಮ ಹೇಳ್ತದೆ. ಆಮೇಲೆ ಪ್ರತಿಫಲ ನಿಯಮಗಳನ್ನು ಅಧ್ಯಯನ ಮಾಡ್ತೇವೆ. ಏರಿಕೆ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ಇಳಿಮುಖ ಪ್ರತಿಫಲ ನಿಯಮ ಅಂತ ಹೇಳ್ತೇವೆ. ಇವುಗಳನ್ನು ನಾವು ಏರಿಕೆಯ ಪ್ರತಿಫಲ ನಿಯಮ ಅಥವಾ ಇಳಿಮುಖ ವೆಚ್ಚದ ನಿಯಮ ಅಂತ ಕರಿತೇವೆ. ಸ್ಥಿರ ಪ್ರತಿಫಲ ನಿಯಮವನ್ನು ಸ್ಥಿರ ವೆಚ್ಚದ ನಿಯಮ ಅಂತ ಕರಿತೇವೆ. ಇಳಿಮುಖ ಪ್ರತಿಫಲ ನಿಯಮವನ್ನು ಏರಿಕೆಯ ವೆಚ್ಚದ ನಿಯಮ ಅಂತ ಕರಿತೇವೆ. ಇವೆಲ್ಲವುಗಳನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಮಿತ್ರರೇ. ಕನಿಷ್ಠ ವೆಚ್ಚ ಸಂಯೋಜನೆ, ಲೀಸ್ಟ್ ಕಾಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೇವೆ. ಉದ್ಯಮ ಸಂಸ್ಥೆ ಕನಿಷ್ಠ ವೆಚ್ಚ ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಆಯ್ಕೆ ಮಾಡಿಕೊಳ್ತಕ್ಕಂಥ ಕಾರ್ಯವನ್ನು ನಿಮಗೆ ನಾವು ಇಲ್ಲಿ ನೋಡ್ತೇವೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಸರಳ ರೇಖಾ ಬಿಂಬಕವನ್ನು ಅಧ್ಯಯನ ಮಾಡ್ತೇವೆ. ಲೀನಿಯರ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸರಳ ರೇಖಾ ಬಿಂಬಕವನ್ನು ನಾವು ಅಧ್ಯಯನ ಮಾಡ್ತೇವೆ. ಇವೆಲ್ಲವನ್ನು ನಾವು ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಉತ್ಪಾದನೆ ಮತ್ತು ವೆಚ್ಚದ ಸಿದ್ಧಾಂತಗಳ ಅಧ್ಯಯನವಾಗಿದೆ. ನೆಕ್ಸ್ಟ್, ಮಾರುಕಟ್ಟೆಯ ಸಂರಚನೆ ಮತ್ತು ವರ್ತನೆಯ ಸಿದ್ಧಾಂತ. ಮಾರುಕಟ್ಟೆ ಸಂರಚನೆ, ಮಾರ್ಕೆಟ್ ಸ್ಟ್ರಕ್ಚರ್ ಆ್ಯಂಡ್ ಬಿಹೇವಿಯರ್ ಥಿಯರಿ ಅಂತ ಹೇಳ್ತೇವೆ. ಅಂದರೆ ಮಾರುಕಟ್ಟೆಯ ರಚನೆಯ ಬಗ್ಗೆ ಅಧ್ಯಯನ ಮಾಡ್ತೇವೆ. ಎಂತಹ ಮಾರುಕಟ್ಟೆಗಳು ರಚನೆಯಾಗಿದ್ದಾವೆ, ಯಾವ ಮಾರುಕಟ್ಟೆಗಳಲ್ಲಿ ಹೇಗೆ ಎಂತಹ ಸರಕುಗಳು ಮಾರಾಟವಾಗ್ತವೆ, ಹೇಗೆ ಉತ್ಪಾದನೆ ಮತ್ತು ಬೆಲೆ ಮತ್ತು ಉತ್ಪನ್ನ ನಿರ್ಧಾರವಾಗ್ತದೆ.
ಕೈಗಾರಿಕೆಗಳಲ್ಲಿ ಹೇಗಿರ್ತವೆ, ಉದ್ಯಮ ಸಂಸ್ಥೆಗಳು ಹೇಗಿರ್ತವೆ, ಯಾವುದು ಕೈಗಾರಿಕೆ ಯಾವುದು ಉದ್ಯಮ ಸಂಸ್ಥೆ ಹೇಗೆ ವರ್ತನೆಯನ್ನು ಮಾಡ್ತವೆ, ಇವೆಲ್ಲವನ್ನು ಕೂಡ ನಾವು ಮಾರುಕಟ್ಟೆಯ ಸಂರಚನೆಯಲ್ಲಿ ಅಧ್ಯಯನ ಮಾಡ್ತೇವೆ. ಬೆಲೆಯ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತೇವೆ, ಪ್ರೈಸ್ ಥಿಯರಿಯನ್ನು ಅಧ್ಯಯನ ಮಾಡ್ತೇವೆ, ಬೇಡಿಕೆ ಮತ್ತು ಪೂರೈಕೆಗಳನ್ನು ಅಧ್ಯಯನ ಮಾಡ್ತೇವೆ, ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಅಧ್ಯಯನ ಮಾಡ್ತೇವೆ, ಬೇಡಿಕೆ ನಿಯಮ ಪೂರೈಕೆ ನಿಯಮಗಳನ್ನು ಅಧ್ಯಯನ ಮಾಡ್ತೇವೆ. ಆಮೇಲೆ ಮಾರುಕಟ್ಟೆಯ ಪ್ರಕಾರಗಳನ್ನು ಅಧ್ಯಯನ ಮಾಡ್ತೇವೆ. ಏಕಸ್ವಾಮ್ಯ, ದ್ವಿಸ್ವಾಮ್ಯ, ಕೆಲಜನ ಸ್ವಾಮ್ಯ, ಸ್ವಾಮ್ಯಯುತ ಪೈಪೋಟಿ, ಪರಿಪೂರ್ಣ ಪೈಪೋಟಿ, ಹೀಗೆ 5 ರೀತಿಯ ಮಾರುಕಟ್ಟೆಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಆ ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರವಾಗ್ತದೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತೇವೆ. ಯಾರು ಹೆಚ್ಚು ಬೆಲೆ ನಿರ್ಧರಿಸುವ ಶಕ್ತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತೇವೆ. ಇವೆಲ್ಲವನ್ನು ನಾವು ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ಸ್ಥಿತಿಗತಿಗಳ ವಿಶ್ಲೇಷಣೆಯನ್ನು, ಮಾರುಕಟ್ಟೆಗಳ ಬಗ್ಗೆ ವಿಶ್ಲೇಷಣೆಯನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮಾಡ್ತೇವೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವು ಮಾರುಕಟ್ಟೆ ಸಂರಚನೆ ಮತ್ತು ವರ್ತನೆಯ ಸಿದ್ಧಾಂತದ ಅಧ್ಯಯನವಾಗಿದೆ. ನೆಕ್ಸ್ಟ್, ಆದಾಯ ಹಂಚಿಕೆಯ ಸಿದ್ಧಾಂತ. ರಾಷ್ಟ್ರೀಯ ಆದಾಯ ಬರ್ತಕ್ಕಂಥದ್ದು ಸುಮ್ಮನೆ ಬರೋಲ್ಲ. ಅದು ಎಲ್ಲ ಉತ್ಪಾದನಾಂಗಗಳ ಸಂಯೋಜಿತ ಪ್ರಯತ್ನದ ಫಲವಾಗಿದೆ. ಉತ್ಪಾದನಾಂಗಗಳು ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇವೆಲ್ಲವನ್ನು ಸೇರಿಸಿ ಆ ಉತ್ಪಾದನಾಂಗಗಳ ಸಂಘಟಿತ ಪ್ರಯತ್ನದ ಫಲವೇ ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯವನ್ನು ಬಂದಂತಹ ರಾಷ್ಟ್ರೀಯ ಆದಾಯವನ್ನು ನೀವು ಉತ್ಪಾದನಾಂಗಗಳ ನಡುವೆ ಹಂಚಬೇಕಾಗ್ತದೆ. ಹೇಗೆ ಹಂಚ್ತೀರಿ? ಹೌ ಯು ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದ ನ್ಯಾಷನಲ್ ಇನ್ಕಮ್? ಹೌ ಯು ಆರ್ ಗೋಯಿಂಗ್ ಟು ಡಿಸೈಡ್ ದ ಪ್ರೈಸ್ ಆಫ್ ದ ಫ್ಯಾಕ್ಟರ್ಸ್? ಬೆಲೆಯನ್ನು ಹೇಗೆ ನಿರ್ಧಾರ ಮಾಡ್ತೀರಿ? ಉತ್ಪಾದನಾಂಗಗಳ ಬೆಲೆಯನ್ನು ಹೇಗೆ ನಿರ್ಧಾರ ಮಾಡ್ತೀರಿ? ಗೇಣಿಯನ್ನು ಹೇಗೆ ನಿರ್ಧಾರ ಮಾಡ್ತೀರಿ? ಕೂಲಿಯನ್ನು ಹೇಗೆ ನಿರ್ಧಾರ ಮಾಡ್ತೀರಿ? ಬಡ್ಡಿಯನ್ನು ಹೇಗೆ ನಿರ್ಧಾರ ಮಾಡ್ತೀರಿ? ಲಾಭವನ್ನು ಹೇಗೆ ನಿರ್ಧಾರ ಮಾಡ್ತೀರಿ? ಅದಕ್ಕೆ ಹಲವಾರು ಅರ್ಥಶಾಸ್ತ್ರಗಳು ತಮ್ಮದೇ ಆಗಿರತಕ್ಕಂಥ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ. ಗೇಣಿ ಸಿದ್ಧಾಂತಗಳನ್ನು ನೋಡ್ತೇವೆ. ನಂತರ ಬಡ್ಡಿಯ ಸಿದ್ಧಾಂತಗಳನ್ನು ನೋಡ್ತೇವೆ. ನಂತರ ಲಾಭದ ಸಿದ್ಧಾಂತಗಳನ್ನು ನೋಡ್ತೇವೆ. ಹೀಗೆ ಎಲ್ಲ ಸಿದ್ಧಾಂತಗಳನ್ನು ನಾವು ಹೇಗೆ ಬೆಲೆ ನಿರ್ಧಾರ ಆಗ್ತದೆ, ಆದಾಯ ಹೇಗೆ ಹಂಚಿಕೆಯಾಗ್ತದೆ, ಆದಾಯ, ರಾಷ್ಟ್ರೀಯ ಆದಾಯ, ಉತ್ಪಾದನಾಂಗಗಳ ನಡುವೆ ಹೇಗೆ ಹಂಚಿಕೆಯಾಗ್ತದೆ, ಇವೆಲ್ಲವನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ. ನೋಡಿ, ರಾಷ್ಟ್ರೀಯ ಆದಾಯವನ್ನು ಗೇಣಿ, ಕೂಲಿ, ಬಡ್ಡಿ, ಲಾಭಗಳ ಮೂಲಕ ಹಂಚಿಕೆ ಮಾಡಲಾಗ್ತದೆ. ಹೇಗೆ ಹಂಚಿಕೆ ಮಾಡಲಾಗ್ತದೆ ಇನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ ಮಿತ್ರರೇ. ಸಂಪನ್ಮೂಲಗಳ ಆದರ್ಶ ಹಂಚಿಕೆ ಅಂದರೆ, ಆದರ್ಶ ಹಂಚಿಕೆ ಅಂತಂದರೆ ಸಂಪನ್ಮೂಲಗಳು, ಅನುಭವಿಗಳು ಮತ್ತು ಉತ್ಪಾದಕರ ನಡುವೆ ಸಂಪನ್ಮೂಲಗಳು ಸಮನಾಗಿ ಹಂಚಿಕೆಯಾಗ್ತಕ್ಕಂಥದ್ದು. ಇದನ್ನು ನಾವು ಆದರ್ಶ ಸಂಪನ್ಮೂಲಗಳ ಹಂಚಿಕೆ ಅಂತ ಹೇಳ್ತೇವೆ. ನಿಮಗೆ ಅನುಭೋಗಿ ಸರಕುಗಳು, ಬಂಡವಾಳ ಸರಕುಗಳು, ಹೀಗೆ ಅನುಭವಿಗಳು, ಬಂಡವಾಳದಾರರು, ಹೀಗೆ ಸಂಪನ್ಮೂಲಗಳು ಇವೆರಡರ ನಡುವೆ ಸಮಾನವಾಗಿ ಹಂಚಿಕೆ ಆಗಬೇಕು. ಆಗ ಮಾತ್ರ ಅರ್ಥವ್ಯವಸ್ಥೆ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೇಗೆ ಹಂಚಿಕೆ ಮಾಡಲಾಗ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅಧ್ಯಯನ ಮಾಡಲಾಗ್ತದೆ. ಅನುಭೋಗಿಗಳು ಮತ್ತು ಉತ್ಪಾದಕರ ನಡುವೆ ಹೇಗೆ ಹಂಚಲಾಗುತ್ತದೆ, ಆದರ್ಶ ಹಂಚಿಕೆಯಾದಾಗ ಅನುಭೋಗಿ ಮತ್ತು ಉದ್ಯಮ ಸಂಸ್ಥೆಗಳು ಹೇಗೆ ಸಮತೋಲನದಲ್ಲಿರ್ತವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ ಮಿತ್ರರೇ. ಹಾಗಾಗಿ ಇದನ್ನು ನಾವು ಸಂಪನ್ಮೂಲಗಳ ಆದರ್ಶ ಹಂಚಿಕೆ ಸಿದ್ಧಾಂತ ಅಂತ ಹೇಳ್ಬೋದು. ಸಂಪನ್ಮೂಲಗಳ ಆದರ್ಶ ಹಂಚಿಕೆ ಸಿದ್ಧಾಂತ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಕರಿಬೋದು. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಆದಾಯ ಹಂಚಿಕೆ ಸಿದ್ಧಾಂತ ಅಂತಲೂ ಕೂಡ ಕರಿಬೋದು. ನೋಡಿ, ಯೋಗಕ್ಷೇಮ ಅರ್ಥಶಾಸ್ತ್ರದ ಸಿದ್ಧಾಂತ. ಇಂದಿನ ಎಲ್ಲ ರಾಜ್ಯಗಳನ್ನು ನಾವು ಯೋಗಕ್ಷೇಮ ರಾಜ್ಯಗಳು ಅಂತ ಕರಿತೇವೆ, ವೆಲ್ಫೇರ್ ಸ್ಟೇಟ್ಸ್ ಅಂತ ಕರಿತೇವೆ. ಯಾವ ರಾಜ್ಯವೂ ಕೂಡ ನಿಮಗೆ ವೆಲ್ಫೇರ್ ಅಂತಂದು ಪದವನ್ನು ಬಿಡಲಿಕ್ಕೆ ತಯಾರಿಲ್ಲ. ಏನು ವೆಲ್ಫೇರ್ ಸ್ಟೇಟ್ ಅಂತಂದ್ರೆ ಏನು? ಯಾವ ರಾಷ್ಟ್ರ ಪ್ರಜೆಗಳ ಯೋಗಕ್ಷೇಮವನ್ನು ಬಳಸ್ತದೆಯೋ ಆ ರಾಷ್ಟ್ರವನ್ನು ನಾವು ಯೋಗಕ್ಷೇಮ ರಾಜ್ಯ ಅಂತ ಕರಿತೇವೆ. ಗರಿಷ್ಠ ಯೋಗಕ್ಷೇಮ ರಾಜ್ಯ ಸರ್ಕಾರಗಳ ಮುಖ್ಯ ಉದ್ದೇಶವಾಗಿರ್ತದೆ. ತೆರಿಗೆ ಹಾಕಬೇಕಾದ್ರೆ ಹೇಗೆ ಹಾಕಬೇಕು, ಸಮಾಜೋಪಯೋಗಿ ಕಾರ್ಯಗಳನ್ನು ಕೈಗೊಳ್ಳಬೇಕಾದ್ರೆ ಹೇಗೆ ಕೈಗೊಳ್ಳಬೇಕು, ಹೇಗೆ ಯೋಗಕ್ಷೇಮ ಹೆಚ್ಚಾಗುವಂತೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ. ಸಾಮಾಜಿಕ ಮತ್ತು ಆರ್ಥಿಕ ಯೋಗಕ್ಷೇಮ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಜನರ ಯೋಗಕ್ಷೇಮವನ್ನು ಹೆಚ್ಚಿಸುವ ತಂತ್ರಗಳನ್ನು ಅಧ್ಯಯನ ಮಾಡಲಾಗ್ತದೆ.
ತಂತ್ರಗಳನ್ನು, ಟೆಕ್ನಿಕ್ಸ್. ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಟೆಕ್ನಿಕ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ದ ಎನ್ಹ್ಯಾನ್ಸ್ಮೆಂಟ್ ಆಫ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ಸಮಾಜದ ಯೋಗಕ್ಷೇಮವನ್ನು ಹೆಚ್ಚಿಸ್ತಕ್ಕಂತಹ ತಂತ್ರಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಇದಿಷ್ಟು ಸೂಕ್ಷ್ಮಾರ್ಥಶಾಸ್ತ್ರದ ವಸ್ತು ವಿಷಯ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ವಿದ್ಯಾರ್ಥಿ ಮಿತ್ರರೇ, ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.